ಮನೋರಂಜನೆ ಹಣ ಗಳಿಸುವ ಉದ್ದೇಶವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿಲ್ಲ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ದೇಶದ ಪ್ರತಿಯೊಬ್ಬ ಪ್ರಜೆಯು ಶಿಕ್ಷಣವನ್ನು ಪಡೆದು ಸ್ವಾತಂತ್ರ್ಯ ಸಮಾನತೆ ಭಾತೃತ್ವದಿಂದ ಬದುಕಲಿಕ್ಕೆ ಸಂವಿಧಾನ ಮುಖ್ಯ, ಪ್ರಜಾಪ್ರಭುತ್ವ ಅತಿ ಮುಖ್ಯವಾಗಿ ಅಗತ್ಯವಾಗಿ ಬದಲಾಗಿ ಇರಬೇಕು ಅನ್ನೋದನ್ನು ಹೇಳ್ತಾ, ಹೇಗೆ ಬಲಾಢ್ಯರು ಬಲಹೀನರನ್ನು ಎಲ್ಲ ಹಂತದಲ್ಲೂ ಶೋಷಣೆ ಮಾಡಿ ಕಾನೂನನ್ನು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ತಾ ತಮ್ಮ ಹಣಶುದ್ಧ ಶಕ್ತಿಯನ್ನು, ಅಧಿಕಾರದ ಶಕ್ತಿಯನ್ನು ಬಳಸಿ ಶೋಷಣೆಯನ್ನು ನಿರಂತರವಾಗಿ ಮಾಡ್ತಾ ದುರ್ಬಲ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡ್ತಾ ಮುಕ್ತ ಗ್ರಾಮೀಣ ಜನರನ್ನು ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಒಳ್ಳೆಯ ನಟನೆಯನ್ನು ಕೂಡ ಅವರು ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಅವರ ಮಗಳು ಮತ್ತು ನಾಯಕಿ ರಚಿತಾ ರಾಮವರು ಮತ್ತು ಉಳಿದ ಎಲ್ಲ ನಟರು ಅವರವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಒಟ್ಟಾರೆ ಇದು ಒಂದು ಒಳ್ಳೆಯ ಸಾಮಾಜಿಕ ಸಂದೇಶ ಇರತಕ್ಕಂಥ ಗುಣಾತ್ಮಕವಾದಂಥ ಚಿತ್ರ. ಯುವಜನರು ಹೆಚ್ಚಾಗಿ ನೋಡಲೇಬೇಕಾದ ಚಿತ್ರ. ಅಂತಿಮವಾಗಿ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಾವು ಸಂವಿಧಾನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ವಹಿಸಬೇಕು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಭಾರತದ 140 ಕೋಟಿ ಜನರು ಒಂದೇ ಎನ್ನುವ ಸಂದೇಶವನ್ನು ಕೂಡ ಹೇಳುತ್ತಾ ನಾವು ಪ್ರೀತಿ, ಸೋದರತ್ವ ಮತ್ತು ಭಾತೃತ್ವದಿಂದ ಬದುಕಬೇಕು ಅನ್ನುವಂಥ ಉತ್ತಮವಾದಂಥ ಒಂದು ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಈ ಚಿತ್ರ ಯಶಸ್ವಿಯಾಗಬೇಕು. ಜನರು, ಎಲ್ಲ ಸಮುದಾಯದ ಜನರು, ವಿಶೇಷವಾಗಿ ಯುವಕರು ಈ ಚಿತ್ರವನ್ನು ನೋಡಬೇಕು ಅಂತ ಹೇಳಿ ನನಗೆ ತುಂಬ ಸಂತೋಷ ಆಯಿತು. ದುನಿಯಾ ವಿಜಯವರು ನನಗೆ ಬಂದು ಹೇಳಿದರು, ನೋಡಬೇಕು, ಸಮಯ ಸಿಕ್ಕಿರಲಿಲ್ಲ, ಈ ನೋಡಲೇಬೇಕು ಅಂತೇಳಿ ಸಮಯ ಮಾಡಿಕೊಂಡು ನೋಡಿದೆ. ತುಂಬ ಚೆನ್ನಾಗಿದೆ. ಮತ್ತು ನಿರ್ದೇಶಕರಿಗೆ ಅಭಿನಂದನೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಒಂದು ಥೀಮ್ ಇದೆಯಲ್ಲ, ಸೋಷಿಯಲ್ ಸಂದೇಶ ಮತ್ತು ಸಂವಿಧಾನದ ಆಶಯಗಳನ್ನು, ಹಕ್ಕುಗಳನ್ನು ಹೇಳುವಂಥ ಥೀಮು, ಅದನ್ನು ಗಮನಿಸಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಈ ಒಂದು ಸಿನಿಮಾಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಹೀಗಾಗಿ ಏನು ಹೇಳ್ತಾ ಇದ್ದೀವಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಿನಿಮಾವನ್ನು ತೋರಿಸುವಂಥ ಪ್ಲಾನ್ ಇದೆ. ಎಲ್ಲರೂ ಸಮಾಜ ಕಲ್ಯಾಣ ಇಲಾಖೆ ತೋರಿಸ್ಬೇಕಿದ್ದು ಜನರೇ ಎಲ್ಲೆಲ್ಲೋ ಎದಕ್ಕೂ ಖರ್ಚು ಮಾಡ್ತಾರೆ. ಇಂಥ ಒಂದು ದೊಡ್ಡ ಸಂದೇಶ, ಜವಾಬ್ದಾರಿ ಇರತಕ್ಕಂಥ ಸಿನಿಮಾನ ನೋಡಬೇಕು, ವಾಲಂಟ್ರಿಗೆ ಬಂದು ನೋಡಬೇಕು. ಅದಕ್ಕೆ ಎಲ್ಲರಿಗೂ ನಾನು ಈ ಸಿನಿಮಾನ ನೋಡಿ ನಮಗೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಾವು ಹೇಗಿರಬೇಕು ಅನ್ನೋ ಸಂದೇಶ ತುಂಬ ಚೆನ್ನಾಗಿ ನೋಡ್ಬೋದು. ಅಭಿನಂದನೆಗಳು ದುನಿಯಾ ವಿಜಯ್ ಅವರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ನಟನೆಯಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರು ಅಭಿನಂದನೆ. ಸರ್, ಈ ಥರದೊಂದು ಸಿನಿಮಾಗಳು ಬಂದಾಗ ವರ್ಗೀಕರಿಸುವಂಥ ಕೆಲಸಗಳು, ಆ ಥರದೊಂದು ವಿಷಯಗಳು ಆಚೆ ಬರುವಂಥದ್ದು ಏನು ಅಂದರೆ, ಇದು ಅಂಬೇಡ್ಕರ್ ಅಂದ ತಕ್ಷಣ ಒಂದು ವರ್ಗಕ್ಕೆ ಅಥವಾ ಈ ಥರದ ಸಿನಿಮಾಗಳು, ಈ ಥರದ ವಿಷಯಗಳು 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಅಂಬೇಡ್ಕರ್ ಕೊಟ್ಟ ಮೇಲೆ ವಿನಿಸ್ ದಿ ಕ್ವಶನ್ ಆಫ್ ಕ್ಲಾಸಿಫಿಕೇಶನ್ ಜನ ಮಾಡೋದು, ಮೂಲಭೂತವಾದಿಗಳು ಮಾಡೋದು ಮತ್ತು ಫ್ಯೂಡಲಿಸಮ್ ಇದೆಯಲ್ಲ ಅವ್ರು ಮಾಡೋದು.